Hello, my dear friends. So, ಈ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ B.Ed ಫಸ್ಟ್ ಸೆಮೆಸ್ಟರ್ ಅಲ್ಲಿ ಚೈಲ್ಡ್ಹುಡ್ ಅಂಡ್ ಅಡೋಲೆಸೆನ್ಸ್ ಸಬ್ಜೆಕ್ಟ್ ಒಳಗಡೆ 10 ಮಾರ್ಕ್ಸ್ ಗೆ ಯಾವ್ಯಾವೆಲ್ಲ ಕ್ವೆಶನ್ಸ್ ಕೇಳ್ಬೋದು ಆ ಕ್ವೆಶನ್ಸ್ ಎಲ್ಲ ಏನ್ ಮಾಡ್ತಿರೋಣ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹೇಗೆ ಆ ಕ್ವೆಶನ್ ಬಂದ್ರೆ ಸೊ ಏನೇನೆಲ್ಲ ಬರೀಬೇಕು ಆ ಔಟ್ಲೈನ್ ನಾವೇನ್ ಮಾಡೋಣ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ದ ಫಸ್ಟ್ ಕಾನ್ಸೆಪ್ಟ್ ನಾವ್ ಯಾವ್ದು ಇವತ್ತು ನೋಡ್ತಿದೀವಿ ಹೇಗ್ ಬರೀಬೇಕು ಔಟ್ಲೈನ್ ಅಂತಂದ್ರೆ ಫಸ್ಟ್ ಒನ್ ಪಿಯಾಜೆಟ್ಸ್ cognitive development theory. ಸೊ ಈ ಥಿಯರಿನ ತುಂಬಾ ಸಲ ಆಲ್ರೆಡಿ ಕ್ವೆಶನ್ಸ್ ನ ಕೇಳಿದ್ದಾರೆ ಫ್ರಮ್ ದ ಇಯರ್ 2019 ಇಂದ ಹಿಡಿದು 2025 ವರೆಗೂ ಕೂಡ ಏನ್ ಮಾಡಿದ್ದಾರೆ ಈ ಕ್ವೆಶನ್ ನ 10 ಮಾರ್ಕಿಗೆ ಫಿಕ್ಸ್ಡ್ ಕ್ವೆಶನ್ ಆಲ್ಮೋಸ್ಟ್ ಆಲ್ ಫ್ರೀಕ್ವೆಂಟ್ ಆಗಿ ಇದೇ ಕ್ವೆಶನ್ ಏನ್ ಮಾಡ್ತಿದ್ದಾರೆ ಕೇಳ್ತಿದ್ದಾರೆ. ಸೊ ಹಾಕಿದ್ರೆ ಇದೇ ಜುಲೈ 6th ಜುಲೈ 2026 ಗೆ ನಡೆಯುವ ಎಕ್ಸಾಮ್ ಒಳಗಡೆ ಕೂಡ ಸೊ ಈ ಕ್ವೆಶನ್ ನಾವೇನ್ ಮಾಡ್ಬೋದು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಕ್ವೆಶನ್ ಬಂದ್ರೆ ಹೇಗ್ ಬರಿಬೇಕು ನಾವ್ ಆನ್ಸರ್ ಅನ್ನೋದನ್ನ ಒಂದು ಬ್ರೀಫ್ ಆಗಿ ಔಟ್ಲೈನ್ ನೋಡ್ಕೊಂಡು ಬರೋಣ. ಓಕೆ, ಕ್ವೆಶನ್ ಕೇಳಿದ್ದಾರೆ ಲೈಕ್ ರಿಪೀಟೆಡ್ಲಿ ಆಸ್ಕ್ಡ್ ಕ್ವೆಶನ್ ಯಾವ ರೀತಿ ಕೇಳ್ತಿದ್ದಾರೆ ಅಂದ್ರೆ ಎಕ್ಸ್ಪ್ಲೇನ್ ದ ಸ್ಟೇಜಸ್ ಆಫ್ ಪಿಯಾಜೆಟ್ಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ. ಸೊ ಇದನ್ನ ಎಷ್ಟು ಮಾರ್ಕ್ಸ್ ಕೇಳ್ತಿದ್ದಾರೆ, ಇಟ್ ಈಸ್ ಆಸ್ಕ್ಡ್ ಫಾರ್ 10 ಮಾರ್ಕ್ಸ್. ಸೊ 10 ಮಾರ್ಕ್ ಕೇಳಿದಾಗ ನಾವ್ ಏನೇನೆಲ್ಲ ಬರೀಬೇಕು ಅಂತ ನೋಡೋಣ. ಸೊ ಫಸ್ಟ್ ಆಗಿ ನಾವ್ ಏನ್ ಬರೀಬೇಕು, ಇಂಟ್ರೊಡಕ್ಷನ್, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಟ್ ಈಸ್ ನಿಮ್ ಮಾರ್ಕ್ಸ್ ಡಿಸೈಡ್ ಮಾಡೋದೇ ಈ ಪೋರ್ಷನ್, ದಟ್ ಈಸ್ ಇಂಟ್ರೊಡಕ್ಷನ್. ಸೊ ನಿಮ್ಗೆ ಏನೇನೆಲ್ಲ ಇನ್ಫಾರ್ಮೇಶನ್ ಗೊತ್ತಿದೆ ಅದನ್ನೆಲ್ಲ ತಗೊಂಬಂದ್ ಇದ್ರೊಳಗಡೆ ಏನ್ ಮಾಡಬಾರ್ದು, ಬರಿಬಾರ್ದು. ಸೊ ಯಾವ್ಯಾವ್ದು ಈ ಕಾನ್ಸೆಪ್ಟ್ ರಿಲೇಟೆಡ್ ಪಿಯಾಜೆಟ್ಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ ರಿಲೇಟೆಡ್ ಏನೇನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವಲ್ಲ ಸೊ ಅವನ್ ಮಾತ್ರ ನಾವೇನ್ ಮಾಡ್ಬೇಕು ಈ ಇಂಟ್ರೊಡಕ್ಷನ್ ಪೋರ್ಷನ್ ಒಳಗಡೆ ಏನ್ ಮಾಡ್ಬೇಕು ಬರೀಬೇಕು. ಸೆಕೆಂಡ್ ಬರೋದು ಯಾವ್ದು, ಸ್ಟೇಜಸ್ ಅಂದ್ರೆ ಇರೋದೇ ಎಷ್ಟು ಲೈಕ್ ಪಿಯಾಜೆಟ್ಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಒಳಗಡೆ ಎಷ್ಟು ಸ್ಟೇಜಸ್ ಇದಾವೆ ಅಂದ್ರೆ ಇರೋದೇ 4 ಸ್ಟೇಜಸ್. ಸೊ ಆ 4 ಸ್ಟೇಜಸ್ ನೀವ್ ಏನ್ ಮಾಡ್ಬೇಕು, ಫಸ್ಟ್ ಫ್ಲೋ ಚಾರ್ಟ್ ಹಾಕ್ಬೇಕು. ಫಸ್ಟ್ ಯಾವ್ದು ಮಾಡಿದ್ರಿ, ಫಸ್ಟ್ ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನ್ ಆದ ತಕ್ಷಣ ಸೆಕೆಂಡ್ ಏನ್ ಮಾಡ್ತೀರಿ, ಫ್ಲೋ ಚಾರ್ಟ್ ಹಾಕ್ಬೇಕು. ಫ್ಲೋ ಚಾರ್ಟ್ ಹಾಕಿಂದೆ ಸೊ ಅವೇನ್ 4 ಸ್ಟೇಜಸ್ ಇರುತ್ತಲ್ಲ ಸೊ 1 by 1 ಆ 4 ಸ್ಟೇಜಸ್ ನ ಏನ್ ಮಾಡ್ತಾ ಹೋಗ್ಬೇಕು, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು. ಸೊ ದಿಸ್ ಕಮ್ಸ್ ಅಂಡರ್ ಎಕ್ಸ್ಪ್ಲನೇಷನ್ ಪಾರ್ಟ್. ಓಕೆ, ಸೊ ದಿಸ್ ಕಮ್ಸ್ ಅಂಡರ್ ಎಕ್ಸ್ಪ್ಲನೇಷನ್ ಪಾರ್ಟ್. ಸೊ ಈಗ ಏನಾಯ್ತು, ಫಸ್ಟ್ ಇಂಟ್ರೊಡಕ್ಷನ್ ಬರೆದ್ರಿ, ಅದಾದ್ಮೇಲೆ ಫ್ಲೋ ಚಾರ್ಟ್ ಹಾಕಿದ್ರಿ. ಸೊ ಅದಾದ್ಮೇಲೆ ಅದ್ರೊಳಗಡೆ ಏನ್ 4 ಡಿಫ್ರೆಂಟ್ ಸ್ಟೇಜಸ್ ಇದಾವಲ್ಲ ಸೊ ಸ್ಟೇಜಸ್ ನ ಮೆನ್ಷನ್ ಮಾಡಿ ಸೊ ಅದ್ರ ರಿಲೇಟೆಡ್ ಏನ್ ಮಾಡ್ತೀರಿ ಪಾಯಿಂಟ್ಸ್ ಬರಿತಾ ಹೋಗ್ತೀರಿ. ಓಕೆನಾ, ಸೊ ಇಷ್ಟು ಬರ್ದಾದ್ಮೇಲೆ ಏನ್ ಮಾಡ್ಬೇಕು, ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಯಾವ್ದಪ್ಪ ಅಂದ್ರೆ ಕ್ರಿಟಿಸಿಸಮ್. ಸೊ ಇದನ್ನ ನಾವೇನ್ ಮಾಡ್ಬೇಕು, ಬರೀಲೇಬೇಕು. ಸೊ ಇಫ್ ಸಪೋಸ್ ನಿಮ್ ಆನ್ಸರ್ಸ್ ಎಲ್ಲ ಬೇರೆ ಸ್ಟೂಡೆಂಟ್ಸ್ ಗಿಂತ ಸ್ಟ್ಯಾಂಡ್ ಔಟ್ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಸೊ ನೀವು ಫಸ್ಟ್ ಏನ್ ಸ್ಟಡಿ ಮಾಡಿರ್ತೀರಲ್ಲ ಸ್ಟೇಜಸ್ ಆಫ್ ಪಿಯಾಜೆಟ್ಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ. ಸೊ ಈ ಥಿಯರಿ ಒಳಗಡೆ ನಿಮ್ಗೆ ಏನಾದ್ರೂ ಅದ್ರೊಳಗಡೆ ಡ್ರಾಬ್ಯಾಕ್ಸ್ ಇದಾವು, ಸೊ ಅದ್ರೊಳಗಡೆ ಏನಾದ್ರೂ ಸ್ವಲ್ಪ ಚೇಂಜ್ ಮಾಡ್ಬೇಕಿತ್ತು. ಸೊ ಈ ರೀತಿ ಏನಾದ್ರೂ ರಿಲೇಟೆಡ್ ಈ ಪ್ರೆಸೆಂಟ್ ಸಿಚುವೇಶನ್ ಅಥವಾ ಈ ಪ್ರೆಸೆಂಟ್ ಎರಾ ಒಳಗಡೆ ಈ ಥಿಯರಿ ಅಪ್ಲೈ ಆಗುತ್ತಾ ಆಗಲ್ವಾ, ಸೊ ಈ ರೀತಿ ಅದ್ರ ಮೇಲೆ ಏನ್ ಬರಿಬೇಕು, ಕ್ರಿಟಿಸಿಸಮ್ ಬರೀಬೇಕು. ಜಸ್ಟ್ ಒನ್ ಪ್ಯಾರಾಗ್ರಾಫ್. ಸೊ ಒಂದ್ ಪ್ಯಾರಾಗ್ರಾಫ್ ಬರ್ದ್ರೆ ಸಾಕು. ಸೊ ಅದಾದ್ಮೇಲೆ ಲಾಸ್ಟ್ ಯಾವ ಪಾರ್ಟ್ ಬರೀತೀರಿ, ಕನ್ಕ್ಲೂಷನ್ ಬರೀತೀರಿ. ಸೊ ಹಾಗಿದ್ರೆ ಫ್ಲೋ ಚಾರ್ಟ್ ಹೇಗೆ ಹಾಕ್ಬೇಕು ಜಸ್ಟ್ ತೋರ್ಸೋದಾದ್ರೆ ಸೊ ಈ ರೀತಿ ಆದ್ರೂ ನೀವು ಹಾಕ್ಬೋದು. ದಟ್ ಈಸ್ ಫಸ್ಟ್ ಸ್ಟೇಜ್ ಇಸ್ ಸೆನ್ಸರಿ ಮೋಟರ್ ಸ್ಟೇಜ್. ಸೊ ಆ ಸೆನ್ಸರಿ ಮೋಟರ್ ಸ್ಟೇಜ್ ಒಳಗಡೆ ಸೊ ನೀವು ಈ ರೀತಿ ಏಜ್ ಪೀರಿಯಡ್ ಕೂಡ ಹಾಕ್ಬೋದು. ಸೆನ್ಸರಿ ಮೋಟರ್ ಸ್ಟೇಜ್ ಅಂದ್ರೆ ಎಲ್ಲಿಂದ ಬರ್ತ್ ಟು 2 years ಇರುತ್ತೆ. ಸೊ ಈ ರೀತಿ ಹಾಕಿ ಚಾರ್ಟ್ ಹಾಕಿ ಫ್ಲೋ ಚಾರ್ಟ್ ಹಾಕಿ ಈ ರೀತಿ ಬರಿಬಹುದು. ಸೊ ನೆಕ್ಸ್ಟ್ ಪ್ರೀ ಆಪರೇಷನಲ್ ಸ್ಟೇಜ್ ಅಂತಂದ್ರೆ 2 to 7 years. ಅದಾದ್ಮೇಲೆ ಕಾಂಕ್ರೀಟ್ ಸ್ಟೇಜ್ 8 to 11 years. ಲಾಸ್ಟ್ ಒನ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ದಟ್ ಇಸ್ 12 years to ಅಡಲ್ಟ್. ಸೊ ಇದೆಲ್ಲ ಏನು ಏಜ್ ಅಥವಾ ಈ ಪೀರಿಯಡ್ ಅಂತ ಹೇಳ್ಬೋದು. ಸೊ ನೀವು ಈ ರೀತಿ ಆದ್ರೂ ಹಾಕ್ಬೋದು ಅಥವಾ ಇನ್ನೊಂದ್ ರೀತಿ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಸೊ ಸ್ಟೆಪ್ಸ್ ರೀತಿ ಹಾಕ್ಬೋದು. ಈ ರೀತಿ ಸ್ಟೆಪ್ಸ್. ಸೊ ಈ ರೀತಿ ಹಾಕಿ ಇಲ್ಲಿ 1 2
3, 4 ಅಂದ್ರೆ ಸ್ಟೆಪ್ ವೈಸ್ ಯಾವ ರೀತಿ ಏಜಸ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಆ ರೀತಿ ಬರಿಬಹುದು. ಸೊ ಫಸ್ಟ್ ಒಂದ್ ಇಲ್ಲಿ ಏನ್ ಬರೀತೀರಿ, ಫಸ್ಟ್ ಒಂದ್ ಯಾವ್ದು ಬರುತ್ತೆ, ಸೆನ್ಸರಿ ಮೋಟರ್. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಪ್ರೀ ಆಪರೇಷನಲ್, ಅದಾದ್ಮೇಲೆ ಕಾಂಕ್ರೀಟ್, ಅದಾದ್ಮೇಲೆ ಫಾರ್ಮಲ್. ಸೊ ಈ ರೀತಿ ಆದ್ರೂ ನೀವೇನ್ ಮಾಡ್ಬೋದು, ಫ್ಲೋ ಚಾರ್ಟ್ ನ ಹಾಕ್ಬೋದು. ಸೊ ಈ ರೀತಿ ಹಾಕಿ ನೀವು 1 by 1 ಏನಾದ್ರೂ ಈ ರೀತಿ ಸೆನ್ಸರಿ ಮೋಟರ್ ಸ್ಟೇಜ್ ಅದ್ರದ್ದು ಒಂದು ಫ್ಯೂ ಪಾಯಿಂಟ್ಸ್ ಇಫ್ ಪಾಸಿಬಲ್ ಎಕ್ಸಾಂಪಲ್. ಸೊ ಈ ರೀತಿ ಬರಿತಾ ಹೋದ್ರಿ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಅರೌಂಡ್ 9.5 to 10 mark. ಸೊ ದಟ್ಸ್ ಇಟ್ ಫಾರ್ ಟುಡೇ. ಸೊ ನಾವ್ ಈ ವಿಡಿಯೋ ಒಳಗಡೆ ಏನೇನ್ ನೋಡಿದ್ವಿ. ಸೊ ಇಫ್ ಸಪೋಸ್ ಏನಾದ್ರೂ ಎಕ್ಸಾಮ್ಗೆ 10 ಮಾರ್ಕ್ಸ್ ಎಸ್ಪೆಷಲಿ 10 ಮಾರ್ಕ್ ಕ್ವಶನ್ಗೆ ಏನಾದ್ರೂ ಸ್ಟೇಜಸ್ ಆಫ್ ಪಿಯಾಜೆಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಬಂತಂದ್ರೆ ಸೊ ಈ ಫಾರ್ಮೆಟ್ ನ ಫಾಲೋ ಮಾಡ್ಬೇಕು. ಇನ್ ಜಸ್ಟ್ ಒಂದು ರಿಕ್ಯಾಪ್ ಮಾಡೋಣ, ಏನೇನ್ ಬರೀಬೇಕು. ಫಸ್ಟ್ ಇಂಟ್ರೊಡಕ್ಷನ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಇನ್ಕ್ಲೂಡ್ ಮಾಡಬೇಕು. ಸೊ ಯಾವ್ದು ಫಸ್ಟ್ ಒಂದ್ ಯಾವ್ದು, ಸೊ ಫಸ್ಟ್ ಒಂದ್ ನೋಡೋದಾದ್ರೆ ಇಂಟ್ರೊಡಕ್ಷನ್ ಬರಿತೀವಿ. ಇಂಟ್ರೊಡಕ್ಷನ್ ಒಳಗಡೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ಬರೀಬೇಕು. ಸೊ ಸೆಕೆಂಡ್ ಒನ್ ಒಳಗಡೆ ಏನ್ ಮಾಡ್ತೀವಿ, ಈ ರೀತಿ ಫ್ಲೋ ಚಾರ್ಟ್ಸ್ ಹಾಕ್ಬೇಕು. ಯಾವ್ದಾದ್ರು ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತೆ ಆ ರೀತಿ ಫ್ಲೋ ಚಾರ್ಟ್ ಹಾಕ್ರಿ. ಸೊ ಫ್ಲೋ ಚಾರ್ಟ್ ಹಾಕಿಂದೆ 1 by 1. ಸೊ ಫಸ್ಟ್ ಒನ್, ಸೆಕೆಂಡ್ ಒನ್ ಈ ರೀತಿ ಏನ್ ಮಾಡ್ತಾ ಹೋಗ್ರಿ, ಒಂದೊಂದೇ ಸ್ಟೇಜ್ ನ ಎಕ್ಸ್ಪ್ಲೇನ್ ಮಾಡ್ರಿ ವಿತ್ ಎಕ್ಸಾಂಪಲ್ಸ್. ಅದಾದ್ಮೇಲೆ ಫೋರ್ತ್, ಇಫ್ ಪಾಸಿಬಲ್ ಯು ರೈಟ್ ಕ್ರಿಟಿಸೈಸ್ ಮಾಡ್ರಿ ಆ ಕಾನ್ಸೆಪ್ಟ್ ನ. ಅದಾದ್ಮೇಲೆ ಲಾಸ್ಟ್ ಸ್ಟೆಪ್ ಯಾವ್ದಪ್ಪ ಅಂದ್ರೆ ಕನ್ಕ್ಲೂಷನ್. ಸೊ ಇಷ್ಟು ಬರೆದ್ರೆ ಯು ವಿಲ್ ಗೆಟ್ 9.5 to 10 marks. ಸೊ ನೆಕ್ಸ್ಟ್ ಕ್ವೆಶನ್, ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ನಾವೇನ್ ಮಾಡೋಣ, ಇನ್ನೊಂದು ಕ್ವೆಶನ್ ತಗೊಳೋಣ. ಯಾವ್ದು ಇಂಪಾರ್ಟೆಂಟ್, ಯಾವ್ದು 2026ಗೆ ಬರೋ ಚಾನ್ಸಸ್ ಇದೆ, ಆ ಕ್ವೆಶನ್ಸ್ ನಾವೇನ್ ಮಾಡ್ತಾ ಹೋಗೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಸೊ ಫಾರ್ ಮೋರ್ ಸಚ್ ವಿಡಿಯೋಸ್ ಯು ಜಸ್ಟ್ ಕ್ಲಿಕ್ ಆನ್ ದ ಲೈಕ್ ಬಟನ್, subscribe the channel and comment on which topic do you need. If you want any videos or lecture videos on any other concept, you just comment down. I will prepare next videos on those concepts. Okay, thank you.